ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 28ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ತೃತೀಯ. ಇದು ಈ ದಿನ ಅಪರಾಹ್ನ 4:11 ಇರಲಿದೆ. ಹಾಗೆ ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:14 ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭದ್ರೆ ಅಥವಾ ವಿಷ್ಟಿ. ಇದು ಈ ದಿನ ಸಂಜೆ 6:59 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:32 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:26 ಬೆಳಿಗ್ಗೆ 10:57 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:22 ಬೆಳಿಗ್ಗೆ 7:54 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:22 ಬೆಳಿಗ್ಗೆ 11:12 ಇನ್ನು ಅಪರಾಹ್ನ 3:19 ಅಪರಾಹ್ನ 4:08 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:01 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:36 ಬೆಳಿಗ್ಗೆ 9:42 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:22 ಸೂರ್ಯಾಸ್ತ ಸಂಜೆ 6:30 ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ ಗೋಚಾರದಲ್ಲಿ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಜ್ಞಾನಕ್ಕೆ ಮತ್ತು ನ್ಯಾಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಒಂದು ಗೌರವಯುತವಾಗಿ ಧರ್ಮಯುಕ್ತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ವಿಶೇಷವಾದಂತಹ ಒಂದು ಭಾಗ್ಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಜಾಸ್ತಿ ಇರುತ್ತೆ. ಹಾಗೆ ಒಂದು ಪಾಂಡಿತ್ಯಕ್ಕಾಗಲಿ, ಸಂಪತ್ತಿಗಾಗಲಿ, ಸದ್ಗುಣಕ್ಕಾಗಲಿ, ಶ್ರದ್ಧೆಗಾಗಲಿ, ನ್ಯಾಯಕ್ಕಾಗಲಿ, ಪೌರೋಹಿತ್ಯಕ್ಕೆ, ಇನ್ನು ಗೌರವ, ಧರ್ಮ ಈ ಎಲ್ಲ ವಿಚಾರಗಳಿಗೂ ಕೂಡ ಕಾರಕನಾಗಿರುವಂಥವನು ಗುರು. ಹಾಗಾಗಿನೇ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಹಮ್ಮಿಕೊಂಡ್ರೂ ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಗುರುವಿನ ಮಾರ್ಗದರ್ಶನದಲ್ಲಿ ಬಹಳ ಅದ್ಭುತವಾದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:23 ಬೆಳಿಗ್ಗೆ 7:23
ಇನ್ನು ಮಧ್ಯಾಹ್ನ 1:27 ಮಧ್ಯಾಹ್ನ 2:27 ಹಾಗೆ ರಾತ್ರಿ 8:28 ರಾತ್ರಿ 9:28 ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 5:22 ಬೆಳಿಗ್ಗೆ 6:22 ಇನ್ನು ಮಧ್ಯಾಹ್ನ 12:26 ಮಧ್ಯಾಹ್ನ 1:27 ಇನ್ನು ರಾತ್ರಿ 7:28 ರಾತ್ರಿ 8:28 ಶನಿಹೋರ ಇರುವಂಥ ಸಮಯ ಇದು. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಬಹಳ ವಿಶೇಷವಾಗಿ ಅಲರ್ಟ್ ಆಗಿರಬೇಕು ಈ ಬುಧ ಹೋರಾದ ಸಮಯದಲ್ಲಿ. ಮತ್ತು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ದರೂ ಅದನ್ನು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ. ಅದು ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:25 ಬೆಳಿಗ್ಗೆ 11:25 ಇನ್ನು ಸಂಜೆ 5:29 ಸಂಜೆ 6:30 ಹಾಗೆ ರಾತ್ರಿ 12:25 ರಾತ್ರಿ 1:25 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರದ ಸಮಯ. ಹಾಗಾಗಿ ನಿಮ್ಮ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗಿ ಕೈಗೂಡುತ್ತೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಅದ್ಭುತವಾದಂಥ ಲಾಭ ಸಿಕ್ಕತ್ತೆ. ಹಾಗೆ ಯಾವುದೇ ರೀತಿಯ ಅಗ್ರಿಮೆಂಟ್ ವಿಚಾರದಲ್ಲೂ ಕೂಡ ಈ ದಿನ ಮುಂದುವರಿಬಹುದು, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:24 ಬೆಳಿಗ್ಗೆ 9:24 ಇನ್ನು ಅಪರಾಹ್ನ 3:28 ಅಪರಾಹ್ನ 4:28 ಹಾಗೆ ರಾತ್ರಿ 10:27 ರಾತ್ರಿ 11:26 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಮತ್ತು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಈ ಶುಕ್ರ ಹೋರದ ಸಮಯ ಬಹಳ ಅದ್ಭುತವಾಗಿದೆ ಈ ದಿನ. ಹಾಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಬಹಳ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥ ಸಂದರ್ಭ ಈ ದಿನ ಇರುವಂಥ ಶುಕ್ರ ಹೋರದ ಸಂದರ್ಭ. ಹಾಗೆ ಈ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:24 ಬೆಳಿಗ್ಗೆ 10:25 ಇನ್ನು ಅಪರಾಹ್ನ 4:28 ಅಪರಾಹ್ನ 5:29 ಹಾಗೆ ರಾತ್ರಿ 11:26 ರಾತ್ರಿ 12:26 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದಕ್ಕೆ ಶುಭ ಮುಹೂರ್ತವನ್ನು ನೋಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು ಆರಂಭ ಮಾಡಿ. ಆಗ ಒಳ್ಳೆಯ ಯಶಸ್ಸು ಸಿಕ್ಕತ್ತೆ. ಕೆಲವೊಂದು ನಿರ್ದಿಷ್ಟವಾದ ಕೆಲಸಗಳಿಗೆ ನಿರ್ದಿಷ್ಟ ಹೊರದಲ್ಲೇ ಆರಂಭ ಮಾಡಬೇಕು. ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ತಾ ಇರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಹಾಗಾಗಿಯೇ 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಈ ಪಂಚಾಂಗವನ್ನು ಪ್ರತಿನಿತ್ಯ ಫಾಲೋ ಮಾಡಬೇಕು, ಅದನ್ನು ಅನುಸರಣೆ ಮಾಡಬೇಕು. ಆಗ ಮಾತ್ರ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ, ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದಾಗಲಿ. ಹಾಗೆ ಬಂಧುಗಳೇ, ಈ ದಿನ ಅಪರಾಹ್ನ 4 ಗಂಟೆಯ ವೇಳೆಗೆ ತೃತೀಯ ತಿಥಿ ಮುಕ್ತಾಯ ಆಗುತ್ತೆ, ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಸಂಕಷ್ಟಹರ ಗಣಪತಿಯ ವ್ರತವನ್ನು ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ಚತುರ್ಥಿಯ ತಿಥಿಯಲ್ಲಿ ಸಂಜೆಯ ಸಮಯದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಬೇಕು. ಅದರಲ್ಲೂ ಈ ದಿನ ಚಂದ್ರೋದಯ ಆಗುವಂಥ ಸಮಯ ರಾತ್ರಿ 9:04 ಹಾಗಾಗಿ ಈ ಚಂದ್ರೋದಯವನ್ನು ಅನುಸರಣೆ ಮಾಡಿಕೊಂಡು ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಯಾವುದೇ ರೀತಿಯ ವಿಘ್ನಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ನಂಬಿಕೆಯಿಂದ ಮಾಡಿ, ವಿಶ್ವಾಸದಿಂದ ಮಾಡಿ, ಒಳ್ಳೆಯ ಫಲವನ್ನು ಪಡ್ಕೊಳ್ಳಿ. ಒಳ್ಳೆಯದಾಗಲಿ. ಹಾಗೆ ಬಂಧುಗಳೇ, ಈ ದಿನ ಗುರುವಾರ. ಅದರಲ್ಲೂ ಈ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರುವಂಥವ್ರಿಗೆ ಗುರು ಈ ಗುರುವಾರವನ್ನು
ನಿರ್ದೇಶಿಸಲ್ಪಡುವಂಥವನು. ಹಾಗಾಗಿನೇ ಗುರು ಅಥವಾ ಈ ಗುರುಗ್ರಹ ಏನಿದೆ ಇದನ್ನು ವಿದ್ಯಾಕಾರಕ ಅಂತ ಹೇಳಿ ಕರೀತಾರೆ, ಪುತ್ರಕಾರಕ ಅಥವಾ ಸಂತಾನಕಾರಕ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಧನ ಅಥವಾ ಸಂಪತ್ತನ್ನು ಉಂಟು ಮಾಡುವಂಥವನು ಗುರು. ಗುರುವನ್ನು ದೈವಿಕ ಅನುಗ್ರಹದ ಗ್ರಹ ಅಂತ ಹೇಳಿ ಪರಿಗಣಿಸಲಾಗತ್ತೆ. ಮತ್ತು ಈ ದೇವತೆಗಳ ಅಥವಾ ದೇವತಾಚಾರ್ಯರ ಗುರು ಅಂತ ಕೂಡ ಇದನ್ನು ಪರಿಗಣಿಸಿದ್ದಾರೆ. ಆದ್ದರಿಂದಲೇ ಗುರು ಈ ದೈವ ಶಾಪವನ್ನು ಅಥವಾ ಈ ದೇವತೆಗಳ ಅವಮಾನವನ್ನು ಸೂಚಿಸುತ್ತೆ. ಇಲ್ಲಿ ಜಾತಕದಲ್ಲಿ ಗುರುವನ್ನು ರಾಹು ಬಾಧಿಸಿದ್ರೆ ಗುರು ಚಂಡಾಲತ್ವ ದೋಷ, ಅಥವಾ ಮಕರ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ದರೆ ನೀಚ ಸ್ಥಾನವನ್ನು ಹೊಂದಿರ್ತಾನೆ. ಆಗ ಗುರುವಿಗೆ ದುರ್ಬಲತೆ ಇರುತ್ತೆ. ಇನ್ನು ಗುರುವಿನ ಶೂನ್ಯ ಶಕ್ತಿ ಜೀವನದಲ್ಲಿ ಒಟ್ಟಾರೆ ವೈಫಲ್ಯಗಳಿಗೆ ಕಾರಣವಾಗುತ್ತೆ. ಹಾಗಾಗಿನೇ ನಮಗೆ ಒಂದು ಒಳ್ಳೆಯ ಬಲ ಬೇಕು, ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಗುರು ನಮಗೆ ಅತ್ಯುತ್ತಮ ಸ್ಥಾನದಲ್ಲಿ ಇರಬೇಕಾಗತ್ತೆ. ಹಾಗೆ ಕೆಲವರು ನೋಡಿ ಜೀವನದಲ್ಲಿ ಒಂದು ಸೀಮಿತ ಯಶಸ್ಸಿಗೆ ತೃಪ್ತಿಯಾಗ್ತಾರೆ. ಕೆಲವರು ಬಹಳ ಬೇಗ ಒಂದು ಸಣ್ಣ ಮಟ್ಟದಲ್ಲೇ ಸೆಟ್ಲ್ ಆಗುವಂಥದ್ದು ಇದೆ. ಕೆಲವರಿಗೆ ವಿಪರೀತ ಆಸೆ ಇರುತ್ತೆ. ಎಷ್ಟೇ ಸಂಪಾದನೆ ಇರಲಿ, ಎಷ್ಟೇ ದುಡಿಮೆ ಇರಲಿ, ಮತ್ತಷ್ಟು ದುಡಿಬೇಕು ಅನ್ನುವಂಥ ಹಂಬಲ ಇರುತ್ತೆ. ಏಕೆಂದರೆ ಅವರ ಒಂದು ಗುರಿ ಬಹಳ ಮೇಲ್ಮಟ್ಟದಲ್ಲಿ ಇರುವಂಥದ್ದು. ಹಾಗೆ ಈ ವಿಚಿತ್ರವಾದಂತಹ ಸಂಯೋಜನೆಗಳನ್ನು ಹೊಂದಿರುವಂತಹ ಜನ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಈ ಋಣಾತ್ಮಕ ಪರಿಣಾಮಗಳನ್ನು ನಿವಾರಣೆ ಮಾಡಲಿಕ್ಕೆ ಸರಿಯಾದ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಮಾಡಿರುವಂತಹ ಕೆಲವು ತಪ್ಪುಗಳು, ಅಪರಾಧಗಳು, ಪಶ್ಚಾತ್ತಾಪ ಪಡುವಂತಹ ವಿಚಾರಗಳೇನಿದೆ ಈ ಎಲ್ಲವನ್ನು ಕೂಡ ಗುರು ಸೇವೆಯನ್ನು ಮಾಡುವುದರ ಮೂಲಕ ನಿವಾರಣೆ ಮಾಡಿಕೊಳ್ಬೋದು. ಹಾಗಾಗಿ ಗುರುವನ್ನು ಆರಾಧನೆ ಮಾಡಬೇಕು. ಹಾಗೆ ಗುರುವಿಗೆ ಸೂಕ್ತವಾದ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾಗಿನೇ ಪೂಜ್ಯ ಸನ್ಯಾಸಿಗಳನ್ನು, ಸಾಧುಗಳನ್ನು, ಸಂತರನ್ನು, ಗುರುಗಳನ್ನು, ಪುರೋಹಿತರನ್ನು, ಜ್ಯೋತಿಷಿಗಳನ್ನು ಬಹಳ ಗೌರವದಿಂದ ಕಾಣಬೇಕು. ಇನ್ನು ವಿಶೇಷವಾಗಿ ಗುರು ಶಿಕ್ಷಣಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವಂಥವನು, ಮಾರ್ಗದರ್ಶನವನ್ನು ನೀಡುವಂಥವನು. ಹಾಗಾಗಿ ಜೀವನದಲ್ಲಿ ಮುಂದೆ ಏನಾಗಬೇಕು, ಯಾವ ರೀತಿಯ ದಾರಿಯಲ್ಲಿ ನಡೆದರೆ ಉತ್ತಮವಾದಂತಹ ಭವಿಷ್ಯ ಇರುತ್ತೆ ಅನ್ನುವಂಥ ವಿಚಾರವನ್ನು ಗುರು ಮಾರ್ಗದರ್ಶನದ ಮೂಲಕ ತಿಳಿಸ್ಕೊಡ್ತಾನೆ. ಹಾಗಾಗಿನೇ ಒಂದು ಪ್ರಾಮಾಣಿಕವಾದಂತಹ ಆಧ್ಯಾತ್ಮಿಕವಾದಂತಹ ಅಭ್ಯಾಸಗಳನ್ನು ಮಾಡಲಿಕ್ಕೂ ಕೂಡ ಗುರುವಿನ ಪ್ರೇರೇಪಣೆ ಬೇಕು. ಹಾಗೆ ಗುರುವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ಗುರುವಿನ ಮಹತ್ವವನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ ಒಂದು ಕಲ್ಲಿನ ವಿಗ್ರಹವನ್ನು ಹೇಗೆ ಶಿಲ್ಪಿ ಕಡೆದು ಸುಂದರ ಮೂರ್ತಿಯನ್ನಾಗಿಸ್ತಾನೋ ಹಾಗೆ ಯಾವುದೇ ರೀತಿಯ ಸಂಸ್ಕಾರ ಇಲ್ಲದಂಥ ವ್ಯಕ್ತಿಯನ್ನು ಗುರುವಿನ ಕೈಲಿ ಹಾಕಿದ್ರೆ ಗುರು ಅವನಿಗೆ ನಿಜವಾದ ಮಾನವತೆಯನ್ನು ಕಲಿಸ್ತಾನೆ. ಹಾಗಾಗಿನೇ ಗುರುವಿನ ಅನುಗ್ರಹದಿಂದ ಒಬ್ಬ ವ್ಯಕ್ತಿ ಎಷ್ಟೇ ದುಷ್ಟನಾಗಿರಲಿ, ಎಷ್ಟೇ ಸೋಮಾರಿಯಾಗಿರಲಿ ಅವರನ್ನು ಕೂಡ ಚುರುಕುಗೊಳಿಸುವಂಥ ಒಂದು ಸಾಮರ್ಥ್ಯ ಗುರುವಿಗಿರುತ್ತೆ. ಹಾಗೆ ಯಾರು ಈ ಗುರುವನ್ನು ನಿಂದಿಸ್ತಾರೆ ಅಂಥವರು ಗುರುವಿನ ಶಾಪಕ್ಕೆ ಒಳಗಾದರೆ ಜೀವನದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕಾಣಲ್ಲ. ಅವರಿಗೆ ಸಂತಾನ ಭಾಗ್ಯ ಇರಲ್ಲ. ಅಂಥ ಮಕ್ಕಳಿಗೂ ಕೂಡ ವಿದ್ಯೆ ತಲೆಗೆ ಹತ್ತಲ್ಲ. ಇನ್ನು ಅನಾರೋಗ್ಯ ಪೀಡಿತರಾಗಿರ್ತಾರೆ. ವಂಶ ಪಾರಂಪರ್ಯವಾಗಿ ಅಧಃಪತನಕ್ಕೆ ಒಳಗಾಗುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ನಮಗೆ ವಿದ್ಯೆ ಕೊಟ್ಟಂತಹ ಗುರುವನ್ನು ಬಹಳ ಆದರಣೀಯವಾಗಿ ಕಾಣಬೇಕು. ಅವರ ಮಾತುಗಳನ್ನು ಪಾಲಿಸಬೇಕು. ಜೊತೆಗೆ ಅವರ ಸೇವೆಯನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿ ನಾವು ಪರಿಗಣಿಸಬೇಕಾಗತ್ತೆ. ಹಾಗಾಗಿನೇ ಈ ಗುರುವಿನ ಅನುಗ್ರಹ ಪಡೆದುಕೊಂಡ ಮೇಲೆ ಗುರುವಿನ ವಾಕ್ಯವನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಮನನ ಮಾಡಿಕೊಳ್ಬೇಕು. ಹಾಗೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ವಿಚಿತ್ರವಾದಂತಹ ಘಟನೆಗಳನ್ನು ಎದುರಿಸಬೇಕಾಗತ್ತೆ. ಏನೋ ಒಂದು ಕಡೆ ಅಂಧಕಾರ ಇರುತ್ತೆ. ಕೆಲವು ವಿಶೇಷವಾದಂಥ ಕ್ಷೇತ್ರಗಳ ಪರಿಚಯ ನಮಗಿರಲ್ಲ. ಹಾಗಾಗಿ ನಮ್ಮನ್ನು ಜೀವನದಲ್ಲಿ ಮುನ್ನಡೆಸುವಂತಹ ಗುರು ಈ ಎಲ್ಲ ವಿಚಾರಗಳನ್ನು ಕೂಡ ನಮಗೆ ಮಾರ್ಗದರ್ಶನದ ರೂಪದಲ್ಲಿ ನೀಡುವಂಥವನು, ಅಜ್ಞಾನವನ್ನು ಹೋಗಲಾಡಿಸುವಂಥವನು, ಸರಿಯಾದ ದಾರಿಯಲ್ಲಿ ಮುನ್ನಡೆಸುವಂಥ ಒಂದು ಮಾರ್ಗದರ್ಶಕನಾಗಿ ಗುರು ಇರ್ತಾನೆ. ಹಾಗಾಗಿ ಈ ಗುರು ನಮ್ಮನ್ನು ಜೀವನದಲ್ಲಿ ಎಲ್ಲೂ ಇಲ್ಲದಂತಹ ಅಡೆತಡೆಗಳು, ಗೊಂದಲಗಳು, ನಷ್ಟಗಳು, ಅವಮಾನಗಳು, ವೈಫಲ್ಯಗಳು, ವ್ಯರ್ಥ ಪ್ರಯತ್ನಗಳು ಇದೆಲ್ಲದರಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಗುರುವಿನ ಮಾರ್ಗದರ್ಶನ ಇಲ್ಲದೆ, ಗುರುವಿನ ಬೆಂಬಲ ಇಲ್ಲದೆ ನಾವು ಬಹುತೇಕ ಹಂತಗಳಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರುವಂಥದ್ದನ್ನು ಕೂಡ ನೋಡ್ತೀವಿ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕಾಗತ್ತೆ. ಹಾಗೆ ಗುರುವಿನಿಂದ ಕಲಿಯುವಂಥದ್ದು ಅಗಾಧವಾಗಿದೆ. ಏಕೆ ಅಂತ ಹೇಳಿದ್ರೆ ಗುರುವಿನ ಮಾರ್ಗದರ್ಶನದಿಂದ ನಾವು ಕೊನೆಯದಾಗಿ ನಮ್ಮ ಜೀವನದಲ್ಲಿ ಸೀಮಿತ ಅಥವಾ ಯಾವುದೇ ಯಶಸ್ಸನ್ನು ಹೊಂದಲಿಕ್ಕೂ ಕೂಡ ಸಾಧ್ಯವಾಗುತ್ತೆ.
ಹಾಗಾಗಿ ನಾವು ಗುರುವಿಗೆ ಕೃತಜ್ಞರಾಗಿರಬೇಕು, ಅವರಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥ ವಿಚಾರ ಧರ್ಮಶಾಸ್ತ್ರದಲ್ಲಿರುವಂಥದ್ದು. ಹಾಗಾಗಿನೇ ಈ ಗುರುವನ್ನು ಶ್ರೇಷ್ಠ ಮಟ್ಟದಲ್ಲಿ ಪೂಜನೀಯ ಭಾವನೆಯಲ್ಲಿ ನೋಡುವಂಥದ್ದು ಬಹಳ ಮುಖ್ಯ. ಹಾಗೆ ಈ ಕೆಲವು ವ್ಯಕ್ತಿಗಳಲ್ಲಿ ಇರುವಂಥ ಕೆಟ್ಟ ವರ್ತನೆಗಳಿರ್ಬೋದು, ಕಿಡಿಗೇಡಿತನ ಇರ್ಬೋದು, ನಿಷ್ಠುರತೆ ಇರುತ್ತೆ, ದುರಹಂಕಾರ ಇರುತ್ತೆ, ಅವಿಧೇಯತೆ, ಇನ್ನು ಗಾಸಿಪ್ ಮಾಡುವಂಥದ್ದು, ನಿರ್ಲಕ್ಷ್ಯ, ಇನ್ನು ಕುತರ್ಕ ಮಾಡುವಂಥದ್ದು, ತರ್ಕಬದ್ಧವಲ್ಲದಂತಹ ನಡವಳಿಕೆ ಇರುವಂಥದ್ದು, ವಿತಂಡವಾದ ಅಸಂಬದ್ಧವಾದಂಥ ಮಾತುಗಳು, ತಪ್ಪು ಮಾಹಿತಿ ಪ್ರಚಾರ ಮಾಡುವಂಥದ್ದು, ಹಾಗೆ ಅಸಭ್ಯವಾಗಿ ವರ್ತಿಸುವಂಥದ್ದು, ಇವೆಲ್ಲವೂ ಕೂಡ ಗುರುವಿಗೆ ದ್ರೋಹ ಬಗೆದಂಥ ವಿಚಾರಗಳು. ಹಾಗಾಗಿನೇ ಗುರುವಿನ ಶಾಪ ಬೇರೆ ಎಲ್ಲ ಶಾಪಗಳಿಗಿಂತಲೂ ಕೂಡ ತೀವ್ರವಾಗಿ ಇರುವಂಥದ್ದು. ಹಾಗಾಗಿ ಗುರುವನ್ನು ಆದರಣೀಯವಾಗಿ ನೋಡುವಂಥದ್ದು, ಹಾಗೆ ಗುರುಸ್ಥಾನದಲ್ಲಿರುವಂಥವರ ವಿಚಾರಗಳನ್ನು ಮನನ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಕೆಲವು ನಡವಳಿಕೆಗಳಿದೆ, ತಮಗೆ ಗೊತ್ತಿದೆ. ಹಾಗಾಗಿ ಅಸಹಜವಾಗಿ ಯಾರೂ ನಡೆಯಬಾರದಂಥ ದಾರಿಯಲ್ಲಿ ಯಾರು ನಡೀತಾ ಇದ್ದಾರೋ ಅಂಥವ್ರಿಗೆ ನಿರಾಸೆ ಇರುತ್ತೆ, ಹತಾಶೆ ಇರುತ್ತೆ, ಹಾಗಾಗಿ ಕೋಪ ಬರುತ್ತೆ, ದುಃಖ ಉಂಟಾಗ್ತಾ ಇರುತ್ತೆ. ಇಂತಹ ನಕಾರಾತ್ಮಕ ಭಾವನೆಗಳು ಮತ್ತು ಈ ಭಾವನೆಗಳೇ ಗುರು ದೋಷ ಅಥವಾ ಶಾಪಕ್ಕೆ ಕಾರಣವಾಗುವಂಥ ಅಂಶಗಳಾಗಿರುತ್ತೆ. ಇದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು. ಆ ಕಾರಣದಿಂದ ಗುರು ಶಾಪ ಏನಿದೆ ಇದು ಯಾರಿಗೂ ಕೂಡ ಬರಬಾರ್ದು. ಹಾಗಾಗಿ ಗುರುವಿನ ಸೇವೆ ಮಾಡುವಂಥದ್ದು, ಗುರುವಿನ ಅನುಗ್ರಹಕ್ಕಾಗಿ, ಗುರುವಿನ ಆಶೀರ್ವಾದಕ್ಕಾಗಿ ನಾವು ಅವರನ್ನು ವಿಶೇಷ ಸ್ಥಾನಮಾನದಲ್ಲಿ ಇಟ್ಟು ನೋಡುವಂಥದ್ದು ಬಹಳ ಮುಖ್ಯ. ಇನ್ನು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳಿರ್ಬೋದು, ಈ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳಿರ್ಬೋದು, ಇದಕ್ಕೆ ಗುರುವಿನ ಶಾಪ ಏನಾದರೂ ಜೊತೆಗೆ ಸೇರಿಬಿಟ್ರೆ ವಿಪರೀತವಾದ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಅದರಲ್ಲೂ ಈ ನಕಾರಾತ್ಮಕವಾದಂಥ ಪರಿಣಾಮಗಳು ಮನೆಯಲ್ಲಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಬಹಳ ಫ್ಲೆಕ್ಸಿಬಲ್ ಆಗಿರಬೇಕು, ಇನ್ನು ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಹೇಳಿದ್ರೆ ನಾವು ಗುರುವಿನ ಸ್ಥಾನಮಾನವನ್ನು ಭದ್ರಪಡಿಸಬೇಕು. ಹಾಗಾಗಿ ಗುರುವಿನ ಅನುಗ್ರಹ ಪಡ್ಕೊಳ್ಳೋಣ ಬನ್ನಿ. ಹಾಗೆ ಬಂಧುಗಳೇ, ನಾವು ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಹಗಳು ಅಂದರೆ ಏನು, ಅದರಲ್ಲೂ ಈ ಗ್ರಹಗಳು ಯಾವ ತತ್ವವನ್ನು ಹೊಂದಿರುತ್ತೆ, ಹಾಗೆ ಆಯಾ ದಶಾಕಾಲದಲ್ಲಿ ಗ್ರಹರೇ ಸಕಲ ಪ್ರಾಣಿ ಪಕ್ಷಿಗಳ ಜಾತಕದಲ್ಲೂ ಕೂಡ ವಿಶೇಷ ಪ್ರಭಾವವನ್ನು ಬೀರುವಂಥವ್ರು. ಹಾಗೆ ಒಬ್ಬ ವ್ಯಕ್ತಿ ಉನ್ನತವಾದಂಥ ಪ್ರಗತಿಯನ್ನು ಹೊಂದಲಿಕ್ಕೂ ಗ್ರಹಗಳು ಕಾರಣವಾಗುತ್ತೆ. ಹಾಗೆ ನೆಲಕಚ್ಚಿ ಪ್ರಪಾತಕ್ಕೆ ಬೀಳೋದಕ್ಕೂ ಕೂಡ ಗ್ರಹಗಳೇ ಕಾರಣವಾಗುತ್ತೆ. ಹಾಗಾಗಿನೇ ಈ ಗ್ರಹಗಳ ಮಹತ್ವ ಅತ್ಯಂತ ಹಿರಿದಾಗಿರುವಂಥದ್ದು. ಹಾಗೆ ಪ್ರತಿಯೊಂದು ಗ್ರಹವನ್ನು ನಾವು ಅಭ್ಯಾಸ ಮಾಡಿ ನಮ್ಮ ಜಾತಕದಲ್ಲಿ ಈ ಗ್ರಹರು ಎಲ್ಲೆಲ್ಲಿದ್ದಾರೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದೇ ರೀತಿ ಜನ್ಮ ಕುಂಡಲಿಯನ್ನು ವಿಮರ್ಶೆ ಮಾಡುವಂಥದ್ದಾಗಲಿ ಅಥವಾ ಬಂದಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕಾಗಲಿ ಈ ಗ್ರಹಗಳ ಸ್ಥಿತಿಗತಿಗಳು ಬಹಳ ಮುಖ್ಯವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ರವಿ ಮತ್ತು ಚಂದ್ರ ಇವರ ಸ್ವಭಾವಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡ್ಕೊಂಡ್ವಿ. ಅದೇ ರೀತಿಯಲ್ಲಿ ಕುಜ ಮತ್ತು ಬುಧ ಇವರ ಒಂದು ವಿಶೇಷತೆಗಳೇನು ಅನ್ನುವಂಥದ್ದನ್ನು ಕೂಡ ನಾವು ನೆನ್ನೆಯ ಸಂಚಿಕೆಯಲ್ಲಿ ನೋಡಿದ್ವಿ. ಹಾಗಾಗಿ ಈ ದಿನ ನಾವು ಈ ಗುರುಗ್ರಹದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ 2 ರಾಶಿಗಳಿಗೆ ಗುರು ಅಧಿಪತಿಯಾಗಿರ್ತಾನೆ. ಇಲ್ಲಿ ಆಕಾಶ ತತ್ವವನ್ನು ಹೊಂದಿರುವಂತಹ ಮೀನರಾಶಿಗೆ, ಹಾಗೆ ಅಗ್ನಿ ತತ್ವವನ್ನು ಹೊಂದಿರುವಂತಹ ಧನುರಾಶಿಗೆ ಗುರು ಅಧಿಪತಿಯಾಗಿದ್ದಾನೆ. ಇಲ್ಲಿ ಧನುಸ್ಸಿನ ಅಗ್ನಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಬಹಳ ಮಟ್ಟಿಗೆ ಇರುತ್ತೆ. ಇಲ್ಲಿ ಧನುರಾಶಿಯ ಗುರು ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಗಣಿಸುವಂಥದ್ದು. ಹಾಗೆ ಈ ಗುರು ಗಾತ್ರದಲ್ಲಿ ದೊಡ್ಡ ಗ್ರಹ ಕೂಡ. ಹಾಗೆ ಮನುಷ್ಯರು ಕೂಡ ಗುಂಡಾಗಿ ದಪ್ಪವಾಗಿ ಇರ್ತಾರೆ. ಗುರುವಿನ ಅನುಗ್ರಹದಿಂದ ಒಳ್ಳೆ ವಿದ್ಯಾವಂತರಾಗಿರ್ತಾರೆ. ಬಹಳ ತೇಜಸ್ಸು ಅವರ ಮುಖದಲ್ಲಿರುತ್ತೆ. ಧರ್ಮ ಪ್ರಚಾರಕರಾಗಿರುವಂಥದ್ದು ಅಥವಾ ಧರ್ಮ ಬೋಧಕರಾಗಿ ಇರುವಂಥದ್ದು ಕೂಡ ಇರುತ್ತೆ. ಹಾಗೆ ಇವರುಗಳಲ್ಲಿ ಧರ್ಮ ಗುರುಗಳೇ ಹೆಚ್ಚಾಗಿರುವಂಥದ್ದು ಕೂಡ ಇದೆ. ಇನ್ನು ಶಿಕ್ಷಕ ವೃತ್ತಿ, ಉಪಾಧ್ಯಾಯ ವೃತ್ತಿ ಇವರೇ ಹೆಚ್ಚಾಗಿ ಕಾಣಿಸುವಂಥವ್ರು. ಹಾಗಾಗಿನೇ ಧರ್ಮ ಛತ್ರಗಳನ್ನು ಕಟ್ಟುವಂಥವ್ರು ಇವರು. ಜನತಾ ಸೇವೆಯನ್ನು ಹೆಚ್ಚಾಗಿ ಮಾಡುವಂಥವ್ರು ಇವರು. ಹಾಗಾಗಿ ಸಮಾಜ ಕಲ್ಯಾಣವನ್ನು ಇವರು ಮಾಡುವಂಥವ್ರು. ಹಾಗೆ ಲೋಕ ಕಲ್ಯಾಣಕ್ಕಾಗಿ, ಈ ಸಮಾಜದ ಕಲ್ಯಾಣಕ್ಕಾಗಿ ಬಡವರಿಗೆ, ನಿರ್ಗತಿಕರಿಗೆ ಆಶ್ರಯವನ್ನು ಕೊಡುವಂಥ ವಿಚಾರಗಳೇನಿದೆ ಇವೆಲ್ಲ ಗುರುವಿನ ಅಡಿಯಲ್ಲಿ ಬರುತ್ತೆ. ಹಾಗೆ ಬೇರೆಯವರು ಮಾಡಿರುವಂಥ ತಪ್ಪನ್ನು ತಿದ್ದುವಂಥವರು ಗುರುಗಳು. ಇದೇ ಬುದ್ಧಿ ಕುಂಭರಾಶಿಯವರಿಗೂ ಕೂಡ ಇರುತ್ತೆ. ಪ್ರಪಂಚಕ್ಕೆ ಕಾನೂನನ್ನು ಬದಲಾವಣೆ ಮಾಡುವಂಥವರು ಒಂದು ಉತ್ಕೃಷ್ಟವಾದಂಥ ನಾಯಕನ ಸ್ಥಾನದಲ್ಲಿ ಇರ್ತಾರೆ. ಹಾಗೆ ಇವರು ಬಹಳ ದೈವ ಭಕ್ತರಾಗಿರ್ತಾರೆ. ಇನ್ನು ಗುರುವಿನ ಅನುಗ್ರಹ ಇದ್ದರೆ ಬಹಳ ಒಳ್ಳೆಯದು. ಇನ್ನು ಕೆಲವರು
ಪುರೋಹಿತ ಕೆಲಸವನ್ನು ಮಾಡುವಂಥವ್ರು, ಧಾರ್ಮಿಕ ವಿಚಾರಗಳನ್ನು ಪ್ರಸಾರ ಮಾಡುವಂಥವ್ರು ಅಥವಾ ದೇವಾಲಯಗಳಲ್ಲಿ ಅರ್ಚಕ ವೃತ್ತಿಯನ್ನು ಮಾಡುವಂಥವ್ರು, ಇವರೆಲ್ಲರಿಗೂ ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ಗುರುವಿನ ಅನುಗ್ರಹ ಇದ್ದೇ ಇರುತ್ತೆ. ಇನ್ನು ಇವರು ಹಣಕಾಸು ಸಂಸ್ಥೆಯಾದಂತಹ ರಿಸರ್ವ್ ಬ್ಯಾಂಕಲ್ಲಾಗಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಾಗಲಿ ಹೆಚ್ಚು ಸಿಕ್ಕುವಂಥವ್ರು. ಇನ್ನು ಬುಧ ಗ್ರಹ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವನು. ಆದರೆ ಇವರು ಈ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡುವಂಥವ್ರು, ಹಣಕಾಸಿನ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಹಾಗಾಗಿನೇ ಪಾಂಡಿತ್ಯಕ್ಕೆ ಭಾಗ್ಯಕ್ಕೆ ಕಾರಕನಾಗಿರುವಂತಹ ಗುರು ಈ ಹಣಕಾಸಿನ ನಂಟನ್ನು ಕೂಡ ಹೊಂದಿರುವಂಥದ್ದು ಇಲ್ಲಿ ವಿಶೇಷ. ಇನ್ನು ವೈದ್ಯಕೀಯ ವೃತ್ತಿಯಲ್ಲಿ ಕೂಡ ಈ ಗುರುವಿನ ಅನುಗ್ರಹ ಇರುವಂಥವ್ರು ಇರ್ತಾರೆ. ಹಾಗೆ ವಿಶೇಷವಾಗಿ ಜನಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳಿ ಈ ಗುರುವಿನ ಸೇವೆಯನ್ನು ಮಾಡುವಂಥವ್ರು ಕೂಡ ಇರ್ತಾರೆ. ಹಾಗಾಗಿನೇ ಬೇರೆಯವರಿಗೆ ಋಣಾತ್ಮಕವಾದಂತಹ ವಿಚಾರಗಳಲ್ಲಿ ಇವರು ತಿರಸ್ಕಾರ ಭಾವದಿಂದ ಇರುವಂಥವ್ರು. ಹಾಗೆ ಇವರಿಗೆ ಹಳದಿಯ ಬಣ್ಣ ಬಹಳ ಇಷ್ಟ. ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವಂಥ ಒಂದು ವಿಚಾರ ಏನಿದೆ, ಹೊಟ್ಟೆ ಕಿಚ್ಚೇನಿದೆ, ಇದು ಇವರಿಗೆ ಸಾಮಾನ್ಯವಾಗಿ ಇರಲ್ಲ. ಇನ್ನು ವಿಶೇಷವಾಗಿ ಇವರು ತುಂಬ ಲಕ್ಷಣವಂತರಾಗಿರ್ತಾರೆ. ಆದರೆ ಹೊಟ್ಟೆ ಸ್ವಲ್ಪ ಮುಂದೆ ಬಂದಿರುತ್ತೆ ಇವರಿಗೆ. ಇನ್ನು ಈ ಗುರುವಿನ ಸಂಖ್ಯೆ 3 ಆಗಿರುವಂಥದ್ದು. ಗುರುವಿನ ಕಾರಕತ್ವ ಪುತ್ರ. ಇನ್ನು ಉಚ್ಚ ರಾಶಿ ಕರ್ಕಾಟಕ ಆದರೆ ನೀಚ ರಾಶಿ ಮಕರ ರಾಶಿಯಾಗಿರುತ್ತೆ. ಇನ್ನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಆಗಲಿಕ್ಕೆ ಗುರು ತೆಗೆದುಕೊಳ್ಳುವಂಥ ಅವಧಿ 12 ತಿಂಗಳುಗಳು. ಇನ್ನು ಗುರುವಿನ ದಿಕ್ಕು ಈಶಾನ್ಯ ದಿಕ್ಕು. ಗುರುವಿಗೆ ಧಾನ್ಯ ಅಂತ ಹೇಳಿದ್ರೆ ಕಡಲೆ, ಅಂಗಾಂಗದಲ್ಲಿ ಕಿವಿಯನ್ನು ಪ್ರತಿನಿಧಿಸುತ್ತೆ. ಇನ್ನು ಗುರು ಕಾರಕನಾಗಿರುವಂಥವನು ಕಫಕ್ಕೆ. ಹಾಗೆ ಗುರುವಿಗೆ ಮಿತ್ರ ಗ್ರಹಗಳು ಅಂತ ಹೇಳಿದ್ರೆ ರವಿ, ಚಂದ್ರ ಮತ್ತೆ ಕುಜ. ಇನ್ನು ಶತ್ರುಗ್ರಹರು ಶುಕ್ರ ಮತ್ತೆ ಬುಧ. ಇನ್ನು ಸಮಗ್ರಹರು ಶನಿ. ಹಾಗೆ ವಿಶೇಷವಾಗಿ ಗುರುವಿನ ಮಾರ್ಗದರ್ಶನ ಇದ್ದರೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿನೇ ಈ ಗುರುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕು, ಗುರುವನ್ನು ಸಂತೃಪ್ತಿಗೊಳಿಸ್ಕೊಳ್ಬೇಕು. ಹಾಗೆ ಎಲ್ಲಾದರೂ ನಿಮ್ಮ ನೆಚ್ಚಿನ ಗುರುಗಳ ಪೀಠ ಇದ್ದರೆ, ಯಾವುದೇ ಮಠ ಮಾನ್ಯಗಳಿದ್ದರೆ ಅದಕ್ಕೆ ನಿಮ್ಮ ಕೈಲಾದ ಸೇವೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡಿ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಶುಕ್ರ ಗ್ರಹದ ಬಗ್ಗೆ ನೋಡೋಣ. ಇಲ್ಲಿ ಶುಕ್ರ ವೃಷಭ ಮತ್ತೆ ತುಲಾ ರಾಶಿಗೆ ಅಧಿಪತಿಯಾಗಿರುವಂಥವನು. ವೃಷಭದಲ್ಲಿ ಪೃಥ್ವಿ ತತ್ವದಲ್ಲಿರ್ತಾನೆ, ತುಲಾದಲ್ಲಿ ವಾಯು ತತ್ವದಲ್ಲಿ ಇರ್ತಾನೆ. ಇನ್ನು ತುಲಾದಲ್ಲಿರುವಂತಹ ಶುಕ್ರ ಏನಿದೆ ಬಹಳ ಧನಾತ್ಮಕವಾಗಿರ್ತಾನೆ. ಕಾರಣ ಅದು ಪುರುಷ ರಾಶಿಯಾಗಿರುವಂಥದ್ದು. ಅದಕ್ಕೆ ತುಲಾದ ಶುಕ್ರನಿಗೆ ಪ್ರಾಧಾನ್ಯತೆ ಜಾಸ್ತಿ ಇರುತ್ತೆ. ಅದೇ ವೃಷಭದಲ್ಲಿ ಋಣಾತ್ಮಕನಾದಿದ್ದರಿಂದ ಶಕ್ತಿಹೀನನಾಗಿರ್ತಾನೆ ಶುಕ್ರ. ಇನ್ನು ಶುಕ್ರ ಚಂದ್ರನಂತೆ ಸ್ತ್ರೀ ಗ್ರಹ ಅಂತ ಹೇಳ್ತಾರೆ. ಚಂದ್ರನಂತೆಯೇ ಸೌಂದರ್ಯಕ್ಕೆ ಕಾರಕನಾಗಿರುವಂತಹ ಗ್ರಹ. ಒಳ್ಳೆಯ ಜ್ಯೋತಿಷ್ಯಗಾರರು, ಜ್ಯೋತಿಷ್ಯ ಪರಿಣತರು ಇವರಿಗೆ ಒಂದು ಒಳ್ಳೆಯ ಸ್ಥಾನಮಾನಗಳು ಇರುತ್ತೆ. ಯಾಕೆಂತ ಹೇಳಿದ್ರೆ ಈ ವಿಶೇಷ ರೀತಿಯಲ್ಲಿ ಶುಕ್ರನ ಅನುಗ್ರಹ ಅವರಿಗಿರುತ್ತೆ. ಹಾಗೆ ಯಾರನ್ನು ಕೂಡ ಅತಿಯಾಗಿ ನಂಬಲ್ಲ, ಹತ್ತಿರಕ್ಕೆ ಸೇರಿಸಲ್ಲ ಕೂಡ. ಹಾಗಾಗಿನೇ ಶುಕ್ರನನ್ನ ಶ್ರೀಮಂತ ಗ್ರಹ ಅಂತ ಹೇಳಿ ಕರೆಯುವಂಥದ್ದಿದೆ. ಸದಾ ಸಂಶಯವನ್ನ ಪಡುವಂತಹ ಪ್ರವೃತ್ತಿ ಕೂಡ ಇವರಲ್ಲಿರುತ್ತೆ. ಇನ್ನು ಜನರನ್ನ ಜಾಸ್ತಿ ಸ್ನೇಹಿತರನ್ನಾಗಿ ಇವರು ಮಾಡಿಕೊಳ್ಳಲ್ಲ. ಬೆರಳೆಣಿಕೆಯಷ್ಟು ಸ್ನೇಹಿತರು ಮಾತ್ರ ಇರ್ತಾರೆ. ಇವರದ್ದು ಯಾವಾಗಲೂ ಕೂಡ ಒನ್ ವೇ ಟ್ರಾಫಿಕ್ ಆಗಿರುವಂಥದ್ದು. ತಮ್ಮ ಕುದುರೆಗೆ 3 ಕಾಲು ಅಂತ ಹೇಳಿ ಪ್ರತಿ ಸಮಯದಲ್ಲೂ ಕೂಡ ವಾದ ಮಾಡುವಂಥವ್ರು. ಹಾಗೆ ವಾದ ವಿವಾದಕ್ಕೆ ಇವರು ಹೆಸರುವಾಸಿಯಾಗಿರುವಂಥವ್ರು. ಇನ್ನು ಈ ಉದಾಹರಣೆಯಾಗಿ ನಾವು ಶುಕ್ರಾಚಾರ್ಯರನ್ನ ನೋಡಬಹುದಿಲ್ಲಿ. ಏಕೆಂದ್ರೆ ಹೇಳಿದ್ರೆ ಶುಕ್ರಾಚಾರ್ಯರಿಗೆ ಒಂದೇ ಕಣ್ಣು. ಹಾಗಾಗಿನೇ ಬೇರೆಯವರಿಗಿಂತ ಬಹಳ ವಿಭಿನ್ನವಾಗಿ ವಿಚಿತ್ರವಾಗಿ ಇವರು ಕಾಣಿಸ್ಕೊಳ್ಳುವಂಥವ್ರು. ಹಾಗೆ ಇವರು ಹೇಳಿದ್ದೇ ಸರಿ ಅನ್ನುವಂಥ ವಾದವನ್ನ ಮಾಡುವಂಥವ್ರು. ಹಠದ ಸ್ವಭಾವ ಹೆಚ್ಚಾಗಿರುತ್ತೆ. ಅದರಲ್ಲೂ ಈ ಲಗ್ನದಲ್ಲಿ ಶುಕ್ರ ಏನಾದರೂ ಇದ್ರೆ ಅಲ್ಲಿ 100ಕ್ಕೆ 100ರಷ್ಟು ಇಂತಹ ವಿಚಿತ್ರ ಸ್ವಭಾವವನ್ನ ಹೊಂದಿರ್ತಾರೆ. ಇನ್ನು ಶ್ರೀಮಂತ ವಸ್ತುಗಳ ಸಂಗ್ರಹವನ್ನ ಮಾಡುವಂಥವ್ರು. ಮನೆಯನ್ನ ಅಲಂಕಾರ ಮಾಡುವಂತಹ ಗ್ರಹ ಯಾವುದು ಅಂತ ಹೇಳಿದ್ರೆ ಅದು ಶುಕ್ರ ಗ್ರಹ. ಸುಗಂಧ ವಸ್ತುಗಳ ಸಂಗ್ರಹವನ್ನ ಮಾಡ್ತಾರೆ. ಅವುಗಳನ್ನ ಮನೆಗೆ ಖರೀದಿ ಮಾಡಿ ತರುವಂಥದ್ದು ಕೂಡ ಇರುತ್ತೆ. ಇವರದ್ದು ಒಂದು ರೀತಿಯಲ್ಲಿ ಶ್ರೀಮಂತಿಕೆ, ಅದ್ಧೂರಿತನ, ಆಡಂಬರ ಅನ್ನುವಂಥದ್ದು ಇರುತ್ತೆ. ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಇವರಲ್ಲಿ ವಾಹನಕ್ಕೆ ಕೊರತೆ ಇರಲ್ಲ. ಶುಕ್ರ ಅಂತ ಹೇಳಿದ್ರೆ ಎಲ್ಲ ರೀತಿಯ ಸಮೃದ್ಧಿಯನ್ನ, ಸೌಕರ್ಯವನ್ನ ಪ್ರತಿನಿಧಿಸುವಂಥವನು. ಹಾಗಾಗಿನೇ ಇವರಿಗೆ ಜೀವನ ಅನ್ನುವಂಥದ್ದು ಬಹಳ ಸುಲಭವಾಗಿ ನಡೀತಾ ಇರುತ್ತೆ. ಇನ್ನು ಎಲ್ಲ ವಿಚಾರದಲ್ಲೂ ಕೂಡ ಇವರು ಪರಿಶುದ್ಧರಾಗಿರ್ತಾರೆ.
ಕ್ಲೀನಾಗಿರಬೇಕು, ಹಾಗೆ ಯಾವುದೇ ರೀತಿಯ ಕೊಳೆ ಕಸಗಳು ಇರಬಾರ್ದು ಅನ್ನುವಂಥದ್ದು. ಹಾಗಾಗಿ ಸೌಂದರ್ಯ ಪ್ರಜ್ಞೆಗೆ ಹೆಚ್ಚು ಮಹತ್ವವನ್ನು ಕೊಡುವಂಥವ್ರು ಇವರು. ಹಾಗೆ ಇವರಲ್ಲಿ ಒಂದು ನ್ಯಾಯವಂತಿಕೆ ಅನ್ನುವಂಥದ್ದು ಇದೆ. ಸರಿ ತಪ್ಪುಗಳನ್ನು ಬಹಳ ಚೆನ್ನಾಗಿ ಇವರು ನಿಷ್ಕರ್ಷೆ ಮಾಡುವಂಥವ್ರು, ಒಳ್ಳೆಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥವ್ರು ಕೂಡ. ಇವರು ಭಾವನಾತ್ಮಕವಾದಂತಹ ಜೀವಿಗಳು. ಇವರು ಕೂಡ ಶುಕ್ರಾಚಾರ್ಯರಂತೆ ಯಾರೊಂದಿಗೂ ಕೂಡ ಸೇರಲ್ಲ, ಒಂಟಿಯಾಗಿ ಇರಲಿಕ್ಕೆ ಹೆಚ್ಚು ಬಯಸ್ತಾರೆ. ಇನ್ನು ವೈದ್ಯಕೀಯ ಪ್ರವೃತ್ತಿಯನ್ನು ಮಾಡುವಂಥವ್ರು, ಒಳ್ಳೆ ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡುವಂಥವ್ರು, ಶೃಂಗಾರ ವಿದ್ಯೆಗಳಲ್ಲಿ ಪ್ರವೀಣರಾಗಿರುವಂಥವ್ರು, ನವರಸ ವಿದ್ಯೆಗಳಲ್ಲಿ ಪರಿಣಿತರು, ಇವರೆಲ್ಲೂ ಕೂಡ ಈ ಶುಕ್ರನ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ. ಇನ್ನು 64 ಕಲೆಗಳನ್ನು ಬಲ್ಲವಂಥವರು ಶುಕ್ರನಿಂದ ಪ್ರಭಾವಿತರಾಗಿರ್ತಾರೆ. ಹಾಗೆ ಶುಕ್ರ ಒಳ್ಳೆಯವನಾಗಿದ್ದರೆ ಮನೆಯಲ್ಲಿ ಸುಗಂಧವಾದಂತಹ ಪರಿಮಳ ಬರುತ್ತೆ. ಅವರ ಆಹಾರ ಆಗಲಿ, ಅವರ ಮನೆಯ ಪರಿಸ್ಥಿತಿಗಳಾಗಲಿ ಆಕರ್ಷಣೀಯವಾಗಿ ಇರುತ್ತೆ. ಆದರೆ ಇಂಥವರಿಗೆ ಬುಧ ಏನಾದರೂ ಒಳ್ಳೆಯವನಾಗಿದ್ದರೆ ಆ ಮನೆ ತುಂಬ ಧಾರ್ಮಿಕ ಗ್ರಂಥಗಳಿರುತ್ತೆ, ಪುಸ್ತಕಗಳಿರುತ್ತೆ, ಪೇಪರ್ಗಳು ಕೂಡ ಇರುತ್ತೆ. ಇನ್ನು ಅದೇ ಸೂರ್ಯ ಸ್ಟ್ರಾಂಗ್ ಆಗಿದ್ದರೆ ಕೆಲಸಗಾರರೇ ಹೋಗಿ ಬಾಗಿಲನ್ನು ತೆರೀತಾರೆ. ಆದರೆ ಚಂದ್ರ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಮನೆಯ ಒಡತಿ ಬಾಗಿಲನ್ನು ತೆಗೆಯುವಂಥವ್ರು. ಏಕೆ ಅಂತ ಹೇಳಿದ್ರೆ ಇಲ್ಲಿ ಈ ಸೇವೆಯನ್ನು ಯಾರು ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಇದನ್ನ ತಿಳಿಸಿದ್ದಾರೆ. ಹಾಗಾಗಿ ಮನೆ ತುಂಬಾ ಗಲೀಜಾಗಿದ್ರೆ ಅಲ್ಲಿ ಶನಿಗ್ರಹ ಶಕ್ತಿಶಾಲಿಯಾಗಿದೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಇನ್ನು ಕೆಟ್ಟ ಗುಣಗಳ ಅದೇ ಶುಕ್ರನಲ್ಲಿ ಕೆಟ್ಟ ಗುಣ ಏನಾದರೂ ಇದ್ರೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗುತ್ತೆ ಅಂಥವ್ರಿಗೆ. ಜನರ ಜೊತೆಯಲ್ಲಿ ಇವರು ಸೇರಲ್ಲ. ಆದರೆ ತಮಗಿಂತ ಹೆಚ್ಚಿಗೆ ವಿದ್ಯೆ ಇತ್ತು ಅಂತ ಹೇಳಿದ್ರೆ ಅಂಥವರ ಮೇಲೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಅಂಥವರ ಮೇಲೆ ವಿನಾಕಾರಣ ದೋಷಾರೋಪಣೆಗಳನ್ನು ಮಾಡುವಂಥ ಸ್ವಭಾವ ಇವರಿಗಿರುತ್ತೆ. ಒಟ್ಟಾರೆ ತಮಗಿಂತಲೂ ಕೂಡ ಯಾರೂ ಸೌಂದರ್ಯವಾಗಿರಬಾರ್ದು, ಯಾರೂ ಕೂಡ ಮೇಲಿರಬಾರ್ದು ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿರುವಂಥವ್ರು ಇವರು. ಹಾಗೆ ಇವರು ಒಂಟಿ ಜೀವಿಗಳು. ಇದಕ್ಕೆ ಕಾರಕ ಶುಕ್ರಾಚಾರ್ಯರಾಗಿರ್ತಾರೆ. ಯಾರೊಂದಿಗೂ ಕೂಡ ಸೇರಲ್ಲ. ಹಾಗೆ ತಮಗೆ ಎಲ್ಲ 64 ಕಲೆಗಳು ಕೂಡ ಗೊತ್ತಿದೆ ಅನ್ನುವಂಥ ಒಂದು ಅಹಂ ಇರುತ್ತೆ ಇವರಿಗೆ. ಆದರೆ ಅತಿ ಉತ್ತಮ ರೀತಿಯಿಂದ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದ್ರಿಂದ ಇವರಿಗೆ ಶತ್ರುಗಳ ಸಂಖ್ಯೆ ಕಡಿಮೆ ಇರುತ್ತೆ. ಇನ್ನು ವಜ್ರ ಇವರ ರತ್ನ. ಹಾಗೆ ಬಿಳಿಯ ಬಣ್ಣ ಇವರಿಗೆ ತುಂಬ ಫೇವರಬಲ್ ಆಗಿರುವಂತಹ ಒಂದು ಬಣ್ಣ. ಇನ್ನು ಇವರ ಸಂಖ್ಯೆ 6 ಆಗಿರುವಂಥದ್ದು. ಇವರ ಕಾರಕತ್ವ ಕಳತ್ರ, ಅಂದರೆ ಪತಿ ಪತ್ನಿಯರನ್ನ ಕಾರಕತ್ವದಿಂದ ಈ ಶುಕ್ರ ನೋಡುವಂಥವನು. ಇನ್ನು ನೀಚ ರಾಶಿ ಕನ್ಯಾ, ಉಚ್ಚ ರಾಶಿ ಮೀನ ಆಗಿರುತ್ತೆ. ಮೂಲ ತ್ರಿಕೋಣ ತುಲಾ ರಾಶಿ ಆಗಿರುತ್ತೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬೇಕಾಗುವಂತಹ ಒಂದು ಅವಧಿ ಅಂತ ಹೇಳಿದ್ರೆ 1 ತಿಂಗಳು ಬೇಕು ಶುಕ್ರನಿಗೆ. ಹಾಗೆ ಶುಕ್ರನ ದಿಕ್ಕು ಆಗ್ನೇಯ, ಶುಕ್ರನ ಧಾನ್ಯ ಅವರೇ, ಶುಕ್ರನ ಇಂದ್ರಿಯ ನಾಲಿಗೆ, ಶುಕ್ರನ ದೃಷ್ಟಿ 7ರ ಮನೆಯ ಮೇಲೆ ಇರುತ್ತೆ. ಇನ್ನು ಶುಕ್ರನಿಗೆ ಮಿತ್ರಗ್ರಹಗಳು ಅಂತ ಹೇಳಿದ್ರೆ ಬುಧ ಮತ್ತೆ ಶನಿ, ಶತ್ರುಗ್ರಹಗಳು ಸೂರ್ಯ ಮತ್ತೆ ಚಂದ್ರ. ಇನ್ನು ಸಮಗ್ರಹರು ಕುಜ ಮತ್ತೆ ಗುರು ಆಗಿರ್ತಾರೆ. ಇವೆಲ್ಲವೂ ಕೂಡ ಈ ಶುಕ್ರನ ಕಾರಕತ್ವದಿಂದ ಬರುವಂಥದ್ದು. ಶುಕ್ರನ ಪ್ರಭಾವದಿಂದ ಜೀವನದ ಮೇಲೆ ಆಗುವಂಥ ಪರಿಸ್ಥಿತಿಗಳು ಹೀಗೆ ಇರುತ್ತೆ. ಹಾಗಾಗಿನೇ ಬಂಧುಗಳೇ, ಒಂದು ಗ್ರಹ ಯಾವ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನುವಂಥದ್ದನ್ನ ಈ 2 ಉದಾಹರಣೆಗಳಿಂದ ನಾವು ನೋಡಬಹುದು. ಹಾಗೆ ಕೆಲವರು ನಿರ್ಗತಿಕರಿರ್ತಾರೆ, ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂಥವ್ರು ಇರ್ತಾರೆ. ಅಂಥವ್ರಿಗೂ ಕೂಡ ವಿಶೇಷ ರೀತಿಯಲ್ಲಿ ನಾವು ಹಸಿವನ್ನು ನೀಗಿಸಬೇಕು ಅನ್ನುವಂಥ ವಿಚಾರವನ್ನ ನಮ್ಮ ಧರ್ಮಶಾಸ್ತ್ರ ತಿಳಿಸುತ್ತೆ. ಹಾಗಾಗಿನೇ ಬಡಬಗ್ಗರಿಗೆ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಅನ್ನದಾನ ಮಾಡುವಂಥದ್ದು, ಇವೆಲ್ಲ ಒಂದು ಕಲ್ಯಾಣ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನ ನಮ್ಮ ಹಿರಿಯರು ನಮ್ಮ ಒಂದು ಸಂಸ್ಕಾರದ ಅಡಿಪಾಯವಾಗಿ ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಅಂಥ ವಿಚಾರಗಳಲ್ಲಿ ತಮಗೂ ಕೂಡ ಆಸಕ್ತಿ ಇರಲಿ. ಯಾರಿಗೆ ಅಗತ್ಯ ಇದೆ ಅಂಥವ್ರಿಗೆ ನಿಮ್ಮಿಂದ ಸೂಕ್ತವಾದಂಥ ನೆರವು ಒದಗಿ ಬರಲಿ. ತನ್ಮೂಲಕ ನಿಮ್ಮ ಮನಸ್ಸು ಸಮಾಧಾನದಿಂದ ಇರುತ್ತೆ, ಶಾಂತಿಯಿಂದ ಇರುತ್ತೆ, ಸಮೃದ್ಧಿಯಿಂದ ಇರುತ್ತೆ. ಹಾಗಾಗಿನೇ ಭಗವಂತ ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ತಮ್ಮ ಬಾಳು ಬಂಗಾರವಾಗಲಿ, ಸರ್ವ ರೀತಿಯಲ್ಲೂ ಕೂಡ ಸೌಲಭ್ಯಗಳು ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕುಟುಂಬದವರ ಬೆಂಬಲ ಚೆನ್ನಾಗಿ ಸಿಕ್ಕತ್ತೆ. ಕುಟುಂಬದವರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾದ ಸಹಕಾರ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ತಂದೆ ತಾಯಿಯಂದ್ರ ಒಂದು ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ. ಅದಕ್ಕಾಗಿಯೇ ದೈವಹೀನಂ ಕಾರ್ಯಂ ಸುಸಾಧಮಪಿ ದುಸ್ಸಾಧ್ಯಂ ಭವತಿ ಅಂತ ಹೇಳುವಂಥದ್ದು. ಅಂದರೆ ಒಂದು ಕಾರ್ಯ ನೋಡಲಿಕ್ಕೆ ಎಷ್ಟೇ ಚಿಕ್ಕದಾಗಿದ್ದರೂ ಕೂಡ ಅದು ಸುಲಭವಾಗಿ ಆಗಬೇಕು ಅಂತ ಹೇಳಿದ್ರೆ ದೈವಾನುಕೂಲ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ದುಸ್ಸಾಧ್ಯವಾಗುತ್ತೆ ಅನ್ನುವಂಥದ್ದು.
ಹಾಗಾಗಿ ಕೆಲಸವನ್ನು ಒಂದು ಆಕಾರದಿಂದ ನೋಡುವಂಥದ್ದಲ್ಲ, ಅನುಕೂಲದ ದೃಷ್ಟಿಯಿಂದ ಮಾಡಬೇಕು. ಭಗವಂತನ ಅನುಗ್ರಹ ಇದೆಯೇ ಇಲ್ವೇ ಅನ್ನುವಂಥದ್ದನ್ನು ನೋಡಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನಿಮಗೆ ನಿಮ್ಮ ಕುಲದೇವರ ಆರಾಧನೆಯಿಂದ ಹೆಚ್ಚಿನ ಲಾಭಗಳು ಸಿಕ್ಕುವಂಥದ್ದು ಇದೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳು ತುಂಬ ಲಾಭವನ್ನು ತರುತ್ತೆ. ಹಾಗೆ ಮನೆಯಲ್ಲಿ ದೈವಿಕ ಕಾರ್ಯಗಳು ಸರಾಗವಾಗಿ ನಡೆಯುವಂಥದ್ದು ಇದೆ. ಇನ್ನು ನಿಮ್ಮ ಮಕ್ಕಳಾಗಲಿ, ಮನೆಯಲ್ಲಿರುವಂಥ ಕುಟುಂಬಸ್ಥರಾಗಲಿ ಈ ದಿನ ನಿಮ್ಮ ಮಾತನ್ನು ಒಂದು ಗುರುವಿನ ಮಾದರಿಯಲ್ಲಿ ಕೇಳುವಂಥದ್ದು ಇದೆ. ಹಾಗಾಗಿ ಯಾರದ್ದೇ ಒಂದು ನಡವಳಿಕೆಯಲ್ಲಿ ಯಾವುದೇ ದೋಷಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಈ ದಿನ ಯಶಸ್ವಿಯಾಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳು ಕೂಡ ಆಶಾದಾಯಕವಾಗಿರುತ್ತೆ. ಇನ್ನು ದೀರ್ಘಾವಧಿಯಲ್ಲಿ ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು, ಮಾಡಬೇಕಾಗಿರುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗಗಳ ಬಗ್ಗೆ ಒಂದು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ. ಬೇರೆಯವರ ಒಂದು ಬೆಂಬಲದಿಂದ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯನನ್ನು ಸ್ಮರಣೆ ಮಾಡಿಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ಪ್ರಮುಖ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನದಲ್ಲಿ ಬಹುಮುಖ ಪ್ರತಿಭೆ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುವಂಥದ್ದು, ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಆಗಲಿ, ನಿಮ್ಮ ಉದ್ದೇಶಿತ ಕಾರ್ಯ ಯೋಜನೆಗಳಾಗಲಿ ತುಂಬ ಫಲಪ್ರದವಾಗುತ್ತೆ. ಹಾಗೆ ಈ ದಿನ ಈ ಮನೆಯ ನಿರ್ಮಾಣದ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ನಿಧಾನ ಆಗ್ಬೋದು. ಆದರೂ ಕೂಡ ಈ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತಾರಲ್ಲ, ಹಾಗಾಗಿ ನಿಧಾನ ಆದರೂ ಕೂಡ ಬಹಳ ಭದ್ರವಾಗಿ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು ಇದೆ. ಹಾಗೆ ಈ ದಿನ ಮನೆಯ ಹೊರಗೆ ಸ್ವಲ್ಪ ಋಣಾತ್ಮಕವಾದಂತಹ ಒಂದು ವಾತಾವರಣ ಇರ್ಬೋದು. ಏನೋ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಇರುತ್ತೆ. ಏಕೆಂದರೆ ನಿಮ್ಮ ಸುತ್ತಮುತ್ತ ಇರುವಂಥವರು ಈ ದಿನ ಬಹಳ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥವ್ರು. ಅಂಥವರ ಮಧ್ಯದಲ್ಲಿ ನೀವು ಒಳ್ಳೆಯ ಕೆಲಸಕ್ಕೆ ಕೈ ಹಾಕುವಂಥದ್ದು ಸ್ವಲ್ಪ ಅಪಹಾಸ್ಯಕ್ಕೆ ಗುರಿ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಈ ಜನರನ್ನು ನೋಡಿ ಅವರ ಭಾವನೆಗಳನ್ನು ಕಂಡು ಬೆದರಿ ಕೆಲವು ಒಳ್ಳೆಯ ಕೆಲಸಗಳನ್ನು ಮುಂದೂಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ನಿಮಗಾಗಿ ಅಲ್ಲ, ಬೇರೆಯವರಿಗಾಗಿ ನೀವು ಹೆದರಿಕೆಯಿಂದ, ಅಂಜಿಕೆಯಿಂದ, ಕೆಲವೊಮ್ಮೆ ಗೌರವದಿಂದ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಇರುತ್ತೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಜೊತೆಯಲ್ಲಿ ಚೆನ್ನಾಗಿರ್ತೀರಿ, ಹೊಂದಾಣಿಕೆ ಚೆನ್ನಾಗಿದೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ವಿಶೇಷ ಆಸಕ್ತಿಯಿಂದ ಮಾಡುವಂಥದ್ದು ಕೂಡ ಇದೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಅಡಚಣೆಗಳು ಬರುವಂಥದ್ದು ಕೂಡ ಇದೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿನೇ ಆರಂಭದಲ್ಲೇ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಮುಂದುವರಿಬೇಕು. ಹಾಗೆ ಕೆಲಸದಲ್ಲಿ ಈ ದಿನ ತುಂಬ ಆಸಕ್ತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಬಹಳ ವಿಶೇಷವಾಗಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನೀವು ಅಲಕ್ಷ್ಯವನ್ನು ಮಾಡಬೇಡಿ, ಅಂದರೆ ಸೋಮಾರಿತನವನ್ನು ತೋರಿಸ್ಬೇಡಿ. ಏಕೆ ಅಂತ ಹೇಳಿದ್ರೆ ಕ್ಷಣಂ ಪ್ರತಿ ಕಾಲ ವಿಕ್ಷೇಪಂ ನ ಕುರ್ಯಾತ್ ಸರ್ವಕೃತ್ಯೇಷು ಅಂತ ಹೇಳುವಂಥ ಮಾತೇನೆಂದರೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಒಂದು ಕ್ಷಣವೂ ವಿಳಂಬ ಮಾಡಬಾರ್ದು. ಆಲಸ್ಯಂ ಅಮೃತಂ ವಿಷ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ ನೀವು ಹೆಚ್ಚು ಹೆಚ್ಚು ಕೆಲಸಗಳನ್ನು ವಿಳಂಬ ಮಾಡಿದಷ್ಟು ಅದರಿಂದ ಬರುವಂಥ ಫಲಗಳು ದೂರವಾಗ್ತಾ ಇರುತ್ತೆ. ಹಾಗಾಗಿನೇ ಕೆಲವೊಂದು ನಷ್ಟಗಳನ್ನು ಅನುಭವಿಸುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ವಿವಾದಗಳೇನಾದರೂ ಇದ್ದರೆ ಅದು ನಿಮಗೆ ತುಂಬ ಕಿರಿಕಿರಿಯನ್ನು ತರುತ್ತೆ ಈ ದಿನ. ಅಂಥ ಪ್ರಯತ್ನಗಳು ಈ ದಿನ ಯಶಸ್ವಿಯಾಗಲ್ಲ. ಹಾಗೆ ಈ ದಿನ ಯಾವುದೇ ವ್ಯವಹಾರಗಳು ಕೂಡ ನಿಧಾನವಾಗಿ ಸಾಗುವಂಥದ್ದು. ಕೆಲವು ವ್ಯವಹಾರಗಳಲ್ಲಿ ನಿಮ್ಮ ಮಕ್ಕಳು ತಲೆ ಹಾಕೋದ್ರಿಂದ ಅಥವಾ ಮಕ್ಕಳಿಂದ ನಿಮ್ಮ ವ್ಯವಹಾರಗಳು ಈ ದಿನ ತಪ್ಪು ದಾರಿಯನ್ನು ಹಿಡಿಯುತ್ತೆ. ಹಾಗಾಗಿನೇ ನಿಮ್ಮ ಕುಟುಂಬದ ಗೌರವದ ಪ್ರಶ್ನೆ ನಿಮ್ಮ ಮಕ್ಕಳ ಒಂದು ವಿಚಾರವಂತಿಕೆಯಲ್ಲಿರುತ್ತೆ, ಅವರ ನಡವಳಿಕೆಯಲ್ಲಿರುತ್ತೆ. ಹಾಗಾಗಿನೇ ನಿಮ್ಮ ಮಕ್ಕಳನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ಈ ದಿನ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಅಮೂಲ್ಯ ವಸ್ತುಗಳನ್ನು ಕೂಡ ಜೋಪಾನ ಮಾಡಿಕೊಳ್ಳಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಸಮಾಧಾನ ಇರುವಂಥ ದಿನ. ಆದರೆ ಸ್ವಲ್ಪ ಏಕಾಗ್ರತೆಯ ಕೊರತೆ ಕೂಡ ಇರುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು. ಆಗ ಮಾತ್ರ ನಿಮ್ಮ ಔಟ್ಪುಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಿಶ್ರ ಫಲಗಳು ಬರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಈ ದಿನ. ಹಾಗಾಗಿನೇ ಈ ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅದು ನಿಮ್ಮ ನಿಯಂತ್ರಣದಲ್ಲೇ ನಡೀತಾ ಇದೆ ಅನ್ನೋವಂಥದ್ದನ್ನು ಖಾತ್ರಿಪಡಿಸ್ಕೊಂಡೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಯಾರನ್ನೋ ನಂಬಿ ಕೆಲಸಕ್ಕೆ ಕೈ ಹಾಕಬೇಡಿ. ಹಾಗೆ ನಂಬಿದಂಥವರು ಸಮಯಕ್ಕೆ ಸರಿಯಾಗಿ ಕೈ ಕೊಡುವಂಥದ್ದು ಕೂಡ ಇದೆ. ಏಕೆಂದರೆ ಅವರದ್ದೇ ಆದಂಥ ಕೆಲಸ ಕಾರ್ಯಗಳು ಅವರಿಗೆ ಇರುವಂಥದ್ದು. ಹಾಗಾಗಿ ಈ ದಿನ ಯಾರ ಮೇಲೂ ಹೆಚ್ಚು ಆಶ್ರಯಿಸಬೇಡಿ, ಡಿಪೆಂಡ್ ಆಗಬೇಡಿ. ನಿಮಗೆ ಸ್ವಂತಿಕೆ ಇದೆಯಾ, ಸ್ವಂತ ಬಲ ಇದೆಯಾ, ಅಷ್ಟೇ ಕೆಲಸಗಳನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಇದರಿಂದ. ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥವರು ಈ ದಿನ ಗುರುಸ್ಥಾನದಲ್ಲಿರುವಂಥವರ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರದ್ದೋ ಒಬ್ಬರ ಮಾರ್ಗದರ್ಶನ ನಿಮಗೆ ಈ ದಿನ ಸಿಕ್ಕತ್ತೆ. ಉಳಿತಾಯ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಒಟ್ಟಾರೆ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ನಿಮ್ಮ ಹಣಕಾಸಿನ ನಿರ್ವಹಣೆ ಇದರ ಬಗ್ಗೆ ಗುರುವನ್ನು ಹೆಚ್ಚು ಆಶ್ರಯ ಮಾಡುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಒಂದು ಯೋಗ ಕೂಡ ಇದೆ. ಹಾಗಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಮ್ಯಾಕ್ಸಿಮಮ್ ಆಗಿರುವಂಥ ಒಂದು ಬೆನಿಫಿಟ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಸಮಾಧಾನ, ಜೊತೆಗೆ ಒಂದು ಹಂತಕ್ಕೆ ಒಳ್ಳೆಯ ಗೌರವ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಉದ್ಯೋಗಗಳಲ್ಲಿ ನಿಮಗೆ ಒತ್ತಡಗಳು ಇರುವಂಥದ್ದು. ಹಾಗಾಗಿ ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಒತ್ತಡ ಇದೆ. ಸಹೋದ್ಯೋಗಿಗಳಿಂದ ಈ ದಿನ ಸ್ವಲ್ಪ ಅಸಹಕಾರ ಅನ್ನುವಂಥದ್ದು ಇರ್ಬೋದು. ಆದರೂ ಅದನ್ನೆಲ್ಲ ಮೀರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಧೀಮಂತಿಕೆ ನಿಮ್ಮಲ್ಲಿದೆ. ಹಾಗಾಗಿನೇ ಧೈರ್ಯ ಅನ್ನುವಂಥದ್ದು ಈ ದಿನ ನಿಮಗೆ ಸರ್ವತ್ರ ಸಾಧನವಾಗಿ ಕೆಲಸಕ್ಕೆ ಬರುತ್ತೆ. ಹಾಗೆ ಈ ದಿನ ಹೊಸ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥದ್ದು, ಇನ್ನು ಹೊಸದಾಗಿ ಪರಿಚಯ ಆಗಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಮುಕ್ತವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸ್ತೀರಿ. ಹಾಗಾಗಿನೇ ಧೈರ್ಯದಿಂದ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಬಹುಮುಖ ಪ್ರತಿಭೆ ನಿಮಗಿರುವಂಥದ್ದು, ಇದು ಸಾಬೀತಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಬುದ್ಧಿವಂತಿಕೆಯಿಂದ ಅಪಾಯದಿಂದ ಪಾರಾಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಗಂಡಾಂತರ, ಎಲ್ಲೋ ಒಂದು ಕಡೆ ನಿಮಗೆ ದೋಷಾರೋಪಣೆಗಳು ಬರುವಂಥದ್ದು ಅಥವಾ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ ಈ ದಿನ ಇರುತ್ತೆ. ಅದನ್ನು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಸಮರ್ಥಿಸ್ಕೊಳ್ತೀರಿ, ವಿಶೇಷ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡ್ಕೊಳ್ತೀರಿ. ಇದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಇದೆ. ಹಾಗೆ ಈ ದಿನದಲ್ಲಿ ಗುರುಗಳ ಅನುಗ್ರಹ ಆಶೀರ್ವಾದ ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿನೇ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ ಸೇವೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕುಟುಂಬ ಸ್ಥಾನ ಇದು. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಆತಂಕ ಇರುವಂಥ ದಿನ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳುವಂಥದ್ದು ಬಹಳಷ್ಟು ಮಟ್ಟಿಗೆ ಜಾಸ್ತಿ ಇರುತ್ತೆ. ಅವರಿಗೆ ಏನೋ ಇದೆ, ಅವರಿಗೆ ಅಸೌಕರ್ಯ ಇದೆ, ಇದಿದೆ ಅಂತ ಹೇಳಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸ್ವಭಾವವನ್ನು ಬಿಟ್ಟು ಒಂದು ರೀತಿಯಲ್ಲಿ ಪೈಪೋಟಿಗೆ ಇಳಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಭಗವಂತ ಎಲ್ಲರಿಗೂ ಕೂಡ ಏನನ್ನು ಕೊಡಬೇಕೋ ಅದನ್ನು ಕೊಟ್ಟಿರ್ತಾನೆ, ಯಾವ ಸಂದರ್ಭದಲ್ಲಿ ಕೊಡಬೇಕೋ ಅದನ್ನು ಕೊಟ್ಟೇ ತೀರ್ತಾನೆ. ಹಾಗಾಗಿನೇ ತಾಳ್ಮೆಯಿಂದ ಈ ಜೀವನವನ್ನು ನಡೆಸಬೇಕು ಅನ್ನುವಂಥದ್ರ ಸಂದೇಶ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಕೆಲವೊಮ್ಮೆ ನೀವು ನಂಬಿರುವಂಥ ವ್ಯಕ್ತಿಗಳಿಂದ ನಿಮಗೆ ಮೋಸ ಆಗುತ್ತೆ. ನಂಬಿರುವಂಥ ವ್ಯಕ್ತಿಗಳೇ ನಿಮಗೆ ಕೈ ಕೊಡ್ತಾರೆ ಅಥವಾ ಅವರ ಬಣ್ಣ ಬದಲಾವಣೆ ಆಗಿಬಿಡುತ್ತೆ. ಇದೆಲ್ಲವನ್ನು ನೋಡಿದಾಗ ಈ ಪ್ರಪಂಚದಲ್ಲಿ ಇರುವಂಥ ಜನರ ಸ್ವಭಾವ ಎಂಥದ್ದು ಅನ್ನುವಂಥ ಒಂದು ನಿರ್ಣಯಕ್ಕೆ ಬರ್ತೀರಿ. ಒಂದು ಜನರಲೈಸೇಷನ್ ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಣದ ವೆಚ್ಚವೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಹಣವನ್ನು ಉಳಿತಾಯ ಮಾಡಬೇಕು, ಲಕ್ಷ್ಮಿಗೆ ಗೌರವವನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ಸ್ವಲ್ಪ ಉಳಿತಾಯಕ್ಕೆ ಒಂದು ಆದ್ಯತೆಯನ್ನು ಕೊಡಬೇಕಾಗತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಹೊಸ ಹೊಸ ಜವಾಬ್ದಾರಿಗಳು ಸಿಕ್ಕುವಂಥ ದಿನ. ಏಕೆಂದರೆ ನಿಮ್ಮಲ್ಲಿರುವಂಥ ಒಂದು ಎನರ್ಜಿ, ನಿಮ್ಮಲ್ಲಿರುವಂಥ ಒಂದು ಆಸಕ್ತಿ ಈ ದಿನ ಹೆಚ್ಚು ಕಮಿಟ್ಮೆಂಟ್ಗೆ ಒಳಪಡಿಸುತ್ತೆ ನಿಮ್ಮನ್ನು. ಹಾಗಾಗಿ ಕೆಲಸ ಎಷ್ಟೇ ದೊಡ್ಡದಿರಲಿ, ಎಷ್ಟೇ ಗುರುತರವಾಗಿರಲಿ, ಅದನ್ನು ಕೂಡ ಬಹಳ ಸಂತೋಷದಿಂದ ಮಾಡುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ, ವಿಲ್ ಪವರ್ ಚೆನ್ನಾಗಿದೆ. ಹಾಗಾಗಿನೇ ಯಾವುದೇ ಒಬ್ಬ ವ್ಯಕ್ತಿ ಕೂಡ ನಿಮ್ಮಿಂದ ನಿರಾಸೆಗೆ ಒಳಗಾಗಲ್ಲ, ಯಾರನ್ನೂ ನೋಯಿಸಲ್ಲ ಈ ದಿನ. ಏಕೆಂತ ಹೇಳಿದ್ರೆ ನಿಮಗೆ ಪ್ರಾಕ್ಟಿಕಲ್ಲಾಗಿ ಜೀವನ ಹೇಗಿರುತ್ತೆ ಅನ್ನುವಂಥದ್ರ ಅನುಭವ ನೆನ್ನೆ ಮೊನ್ನೆಯೇ ಆಗಿರುವಂಥದ್ದು, ಅದರ ಸಾರವನ್ನು ಈ ದಿನ ನೀವು ಅಳವಡಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವೃತ್ತಿಯ ಬದುಕಿನಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಶ್ರಮಶೀಲತೆ ಹೆಚ್ಚಾಗುತ್ತೆ. ಯಾವುದೂ ಸುಲಭಕ್ಕೆ ಸಿಕ್ಕಲ್ಲ, ಕಷ್ಟಪಟ್ಟರೆ ಫಲ ಅನ್ನುವಂಥದ್ದು ಇದನ್ನು ನೀವು ಈ ದಿನ ಸಾಬೀತುಪಡಿಸ್ತೀರಿ. ಹಾಗೆ ಹೊಸ ಸಾಲದ ಪ್ರಯತ್ನಗಳು ಕೂಡಿ ಬರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾದಂತಹ ಹಣಕಾಸಿನ ನೆರವು ಒದಗಿ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಬೇರೆಯವರ ನೋವು ನಲಿವಿಗೆ ಸ್ಪಂದಿಸುವಂತಹ ಸನ್ನಿವೇಶ ಇರುತ್ತೆ. ಹಾಗಾಗಿ ಬೇರೆಯವರು ಕಷ್ಟ ಅಂತ ಹೇಳಿದ್ರೆ ನೀವು ಅಲ್ಲಿರ್ತೀರಿ. ಬೇರೆಯವರಿಗೆ ಯಾವುದೋ ಒಂದು ಸಹಾಯ ಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಲಾದ ಸಹಾಯವನ್ನು ಯಾರಿಗೂ ಗೊತ್ತಿಲ್ಲದಂತೆ ಮಾಡುವಂಥ ಒಂದು ಪ್ರಯತ್ನಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ವರ್ತನೆ ಇರುತ್ತೆ. ಹಾಗೆ ಕೆಲವರಿಗೆ ಸೇವಾ ಮನೋಭಾವ ಇರುತ್ತೆ, ಆದರೆ ಅದರಲ್ಲಿ ಸ್ವಲ್ಪ ಸ್ವಾರ್ಥತೆ ಇರುವಂಥ ಅಂಶ ಕೂಡ ಇದೆ. ಹಾಗಾಗಿನೇ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಗುರಿ ಸಾಧನೆಯ ವೇಳೆಯಲ್ಲಿ ಸ್ವಲ್ಪ ವಿಚಿತ್ರವಾದಂಥ ನಿರ್ಧಾರಗಳನ್ನು ಕೈಗೊಳ್ತೀರಿ. ಮನಸ್ಸು ಸ್ಥಿಮಿತದಲ್ಲಿಲ್ಲ, ಏನೋ ಮಾಡಬೇಕು ಅನ್ನೋವಂಥ ಹಂಬಲ ಇದೆ, ಆದರೆ ನಿಮ್ಮ ದೇಹ ಸಪೋರ್ಟ್ ಮಾಡಲ್ಲ, ನಿಮ್ಮಲ್ಲಿರುವಂಥ ಶಕ್ತಿ ನೆರವಾಗಲ್ಲ. ಹಾಗಾಗಿನೇ ನಿಶಕ್ತಿ ಇರುವಂಥವರು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡು ಫೇಲ್ ಆಗೋದಕ್ಕಿಂತ ನಿಮ್ಮ ಕೈಲಾದ ಕೆಲಸಗಳನ್ನು, ಅದರಲ್ಲೂ ಈ ಪುಟ್ಟ ಪುಟ್ಟ ಕೆಲಸಗಳನ್ನು ಮಾಡೋದರಿಂದ ಮನಸ್ತೃಪ್ತಿ ಇರುತ್ತೆ. ಹಾಗಾಗಿ ಈ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ನಿಮಗೆ ಒದಗಿ ಬರ್ತಾ ಇದೆ. ಹಾಗೆ ಈ ದಿನ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳಬೇಡಿ. ಯಾರ ಬಗ್ಗೆನೂ ಕೂಡ ಈ ದಿನ ಒಂದು ಬ್ರ್ಯಾಂಡೆಡ್ ಆಗಿ ನೋಡುವಂಥದ್ದು, ಪ್ರಿಜುಡೀಸ್ ಆಗಿ ನೋಡುವಂಥ ವಿಚಾರಗಳು, ಇದನ್ನು ಕೈ ಬಿಡಬೇಕಾಗತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿ ಆಸುಪಾಸಿನ ಜನರಿಂದ ಪ್ರಭಾವಿತರಾಗ್ಬಿಡ್ತೀರಿ. ಅವರ ಇನ್ಫ್ಲೂಯೆನ್ಸ್ ಈ ದಿನ ಜಾಸ್ತಿ ಇರುತ್ತೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮರೀತೀರಿ, ನಿಮ್ಮ ಗುರಿಯಿಂದ ವಿಚಲಿತರಾಗ್ತೀರಿ ಈ ದಿನದಲ್ಲಿ. ಇದು ಕೆಲವೊಮ್ಮೆ ನಿಮಗೆ ಈ ಸಮಯ ಪ್ರಜ್ಞೆ ಇಲ್ಲ ಅನ್ನುವಂಥದ್ದನ್ನು ತೋರಿಸುತ್ತೆ. ಹಾಗಾಗಿನೇ ಈ ದಿನ ವಿಶೇಷ ರೀತಿಯಲ್ಲಿ ನೀವು ಇರಬೇಕು ಅನ್ನುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು ಈ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮನಸ್ಸು ಪ್ರಶಾಂತವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸದಿಂದ, ನಿಮ್ಮ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳಲ್ಲಿ ಅಷ್ಟೇ ತೃಪ್ತಿಯನ್ನು ಪಡ್ತೀರಿ. ಹಾಗಾಗಿ ದೊಡ್ಡದಕ್ಕೆ ಆಸೆ ಪಡಲ್ಲ ಈ ದಿನ, ಅಲ್ಪ ತೃಪ್ತರು. ತೃಪ್ತಿ ಅನ್ನುವಂಥದ್ದು ಯಾವುದೇ ಒಂದು ಮೆಷರಿಂಗ್ ಟೂಲಿಂದ ಅಳೆಯುವಂಥದ್ದಲ್ಲ, ಅದು ಒಂದು ಮೆಂಟಲ್ ಸ್ಟೇಟಸ್ ಆಗಿ ಇರುವಂಥದ್ದು. ಮನಸ್ಸಿಗೆ ಸಮಾಧಾನ ಆದರೆ, ಒಂದು ರೀತಿಯಲ್ಲಿ ಸಂತೋಷ ಆದರೆ ಅದೇ ತೃಪ್ತಿ ಇರುತ್ತೆ. ಹಾಗಾಗಿ ತೃಪ್ತಿಗೆ ಒಂದು ಮಾಪನ ಅನ್ನುವಂಥದ್ದು ಇಲ್ಲ. ಆದರೆ ಈ ದಿನ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಾಂಧವರಿಂದ ಉತ್ತಮವಾದಂಥ ತೃಪ್ತಿಯನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ಪ್ರಮುಖ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಮುಖ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಇದೆ. ಗಣ್ಯರ ಪರಿಚಯ ಆಗುತ್ತೆ. ಇದು ಕೂಡ ಅವರಿಗಿಂದ ಸಹಾಯವನ್ನು ಪಡ್ಕೊಳ್ಳಿಕ್ಕೂ ಸಹಕಾರಿಯಾಗಿರುತ್ತೆ. ಹಾಗೆ ವಿಶೇಷವಾಗಿ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮವಾದಂತಹ ಸಮಯ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಗುರುಗಳ ಮೂಲಕ ಒಂದು ಪ್ರೇರೇಪಣೆ ನಿಮಗೆ ಒದಗಿ ಬರುತ್ತೆ, ಗುರುಗಳ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿನೇ ಎಲ್ಲಿಲ್ಲದಂತಹ ಒಂದು ಗೌರವವನ್ನು ಈ ದಿನ ಗುರುವಿಗೆ ಕೊಡುವಂಥದ್ದು, ಗುರುಗಳ ಒಂದು ಮಾತುಗಳನ್ನು ಪರಿಪಾಲನೆ ಮಾಡುವಂಥದ್ದು, ಇವೆಲ್ಲ ಕಂಡುಬರುತ್ತೆ.
ಇವೆಲ್ಲ ತಾತ್ಕಾಲಿಕವಾದರೂ ಕೂಡ ಕೆಲವೊಮ್ಮೆ ಜೀವನದಲ್ಲಿ ಇಂಥದ್ದು ಕೂಡ ಘಟಿಸಿ ಮರೆಯಾಗಿ ಹೋಗಬೇಕು. ಆಗಲೇ ಈ ಜೀವನ ಸಾರವತ್ತಾಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಆತ್ಮವಿಶ್ವಾಸವನ್ನು ಮೂಡಿಸ್ಕೊಳ್ಳುವಂಥ ದಿನ. ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಚೆನ್ನಾಗಿ ಪರಿಚಯ ಇದೆ, ಗೊತ್ತಿರುವಂಥ ಕೆಲಸಗಳು. ಹಾಗಾಗಿನೇ ಬಹಳ ಆತ್ಮವಿಶ್ವಾಸದಿಂದ ಅಷ್ಟೇ ಕಾನ್ಫಿಡೆಂಟಾಗಿ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಈ ದಿನ ಬೇರೆಯವರಿಗೆ ಸಹಾಯ ಮಾಡುವಾಗ ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಇತಿಮಿತಿಗಳನ್ನು ನೋಡಿಕೊಂಡು ಅವರಿಗೆ ಬೇಕಾದಂತಹ ಸಹಕಾರವನ್ನು ಕೊಡಿ. ಸಹಾಯ ಮಾಡುವಂಥದ್ದು ತಪ್ಪಲ್ಲ, ಆದರೆ ನಿಮಗೇ ಇಲ್ಲದಂಥದ್ದನ್ನು ಎಲ್ಲಿಂದಲೋ ತಂದು ಅವರಿಗೆ ಸಹಾಯ ಮಾಡುವಂಥದ್ದು ಅಗತ್ಯ ಇಲ್ಲ. ಹಾಗಾಗಿನೇ ಈ ದಿನ ಅಂಥ ಒಂದು ಪ್ರಾಕ್ಟಿಕಲ್ಲಾಗಿ ಇರುವಂಥ ವಿಚಾರಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನು ಎಲ್ಲರೂ ಹೊಗಳಬೇಕು ಅಂತ ಹೇಳಿ ಈ ದಿನ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಬೇರೆಯವರ ಒಂದು ಸೈಕಾಲಜಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ, ಚೆನ್ನಾಗಿ ಅಭ್ಯಾಸ ಕೂಡ ಮಾಡ್ತೀರಿ. ಹಾಗೆ ಇನ್ನೊಬ್ಬರಲ್ಲಿ ತಪ್ಪು ಹುಡುಕುವಂಥ ಚಾಳಿ ಏನಿದೆ ಅದು ನಿಮಗೆ ಸ್ವಲ್ಪ ಮುಳುವಾಗಬಹುದು. ಹಾಗಾಗಿ ಬೇರೆಯವರ ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು, ಅದಕ್ಕೆ ಒಂದು ಗುರುಸ್ಥಾನದಲ್ಲಿ ನಿಂತು ಅವರಿಗೆ ಮಾರ್ಗದರ್ಶನ ಮಾಡುವಂಥದ್ದನ್ನು ಮಾಡಿ. ಒಂದು ವೇಳೆ ನೀವೇ ತಪ್ಪೇ ಮಾಡದೇ ಇದ್ದಾಗ ಉಪದೇಶ ಮಾಡುವಂಥದ್ದು ಸರಿ. ಹಾಗಾಗಿ ಈ ದಿನ ನಿಮ್ಮ ತಪ್ಪು ಒಪ್ಪುಗಳನ್ನು ಒಮ್ಮೆ ನೀವು ಪರಿಶೀಲನೆ ಮಾಡಿಕೊಳ್ಳಿ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿ, ಆತ್ಮಾವಲೋಕನ ಮಾಡಿಕೊಳ್ಳಿ. ನಂತರ ಇತರರಿಗೆ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಅಂಥ ಒಂದು ಪಾತ್ರ ಈ ದಿನ ನಿಮ್ಮಿಂದ ನಿರ್ವಹಣೆ ಆಗುತ್ತೆ. ನಿಮಗೆ ಹೆಚ್ಚು ಫಲವನ್ನು ತಂದುಕೊಡುವಂಥದ್ದು, ಅಷ್ಟೇ ಸಂತೋಷವನ್ನು ತಂದುಕೊಡುವಂಥ ಈ ಪಾತ್ರ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ಈ ದಿನದ ದುಡಿಮೆ ಏನಿದೆ, ಸಂಪಾದನೆ ಏನಿದೆ, ಉಳಿತಾಯ ಏನಿದೆ, ಅದನ್ನು ಉಳಿಸ್ಕೊಳ್ಳುವಂಥದ್ದೇ ನಿಮಗೆ ದೊಡ್ಡ ಚಾಲೆಂಜ್ ಆಗುವಂಥದ್ದು. ಹಾಗಾಗಿ ಈ ದಿನ ಉಳಿತಾಯದ ಹಣವನ್ನು ತೆಗೆದು ಖರ್ಚು ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ನಿಮ್ಮ ಪ್ರಮುಖವಾದಂಥ ವ್ಯಾಪಾರ ವ್ಯವಹಾರಗಳಿಗೆ, ಯಾವುದೇ ನಿರ್ಧಾರಗಳಿಗೆ ಈ ಹಣದ ಸಂಪನ್ಮೂಲ ಏನಿದೆ ಅದು ಅನುಗುಣವಾಗಿರಬೇಕು ಅನ್ನೋಂಥದ್ದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಒಂದಲ್ಲ 2 ಸಲ ನೀವು ಎನ್ಶೂರ್ ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಹಣದ ವಿಚಾರವಾಗಿ, ನಿಮ್ಮ ಕೆಲಸ ಕಾರ್ಯಗಳ ವಿಚಾರವಾಗಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇವತ್ತಿನ ನಿರ್ಧಾರ ನಾಳೆಗೆ ಪಶ್ಚಾತ್ತಾಪಕ್ಕೆ ಕಾರಣ ಆಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ರಹಸ್ಯ ಕೆಲಸಗಳನ್ನು, ಅಂದರೆ ಗುಟ್ಟಾಗಿ ಮಾಡುವಂಥ ಕೆಲವು ಕಾರ್ಯಗಳೇನಿದೆ ಅಂಥದ್ರಲ್ಲಿ ಸ್ವಲ್ಪ ಜಾಗ್ರತೆ. ಅಂಥದಕ್ಕೆ ಮನಸ್ಸನ್ನು ಕೊಡಬೇಡಿ. ನಿಮ್ಮ ಸ್ನೇಹಿತರ ಒತ್ತಡ ಇದೆ, ಆದರೂ ಕೂಡ ನೀವು ತುಂಬ ಅಲರ್ಟ್ ಆಗಿರಬೇಕು ಈ ಒಂದು ವಿಚಾರದಲ್ಲಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪರೋಕ್ಷವಾಗಿ ತೊಂದರೆ ಆಗಬಹುದು, ಅಸಹಕಾರ ಮೂಡಬಹುದು. ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ತುಂಬ ಪೇಷನ್ಸ್ ಆಗಿ ನೀವು ಈ ದಿನ ವರ್ತನೆ ಮಾಡಬೇಕಾಗತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದಲ್ಲಿ ನೀವು ತೋರಿಸುವಂಥ ಶ್ರದ್ಧೆ, ನಿಮ್ಮ ಕಮಿಟ್ಮೆಂಟು, ಹಾಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ, ಇದರಿಂದ ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. 4 ಜನ ಗುರುತಿಸುವಂಥ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರುತ್ತೆ. ಇದು ಸಂತೋಷವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ಥಿರಾಸ್ತಿಯ ಬಗ್ಗೆ ಇದ್ದಂಥ ವಿಚಾರಣೆಗಳಾಗಲಿ ಅಥವಾ ಯಾವುದೇ ರೀತಿಯ ತಂಟೆ ತಕರಾರುಗಳಾಗಲಿ ಮನಸ್ಸಿಗೆ ತುಂಬ ಕಿರಿಕಿರಿಯನ್ನು ತರುತ್ತೆ. ಕೆಲಸಗಳು ಆಗದೇ ಇದ್ದಾಗ ಮನಸ್ಸಿಗೆ ನೋವು ನಿರಾಸೆಗಳು ಕೂಡ ಆಗುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಈ ಶನಿಯ ಪ್ರಭಾವದಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡದೆ ಮುಂದಕ್ಕೆ ಹಾಕುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಮನೆಯ ಸ್ವಚ್ಛತೆಯ ಬಗ್ಗೆ ಈ ದಿನ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ಮಕ್ಕಳ ಶಿಕ್ಷಣದ ವಿಚಾರದಲ್ಲೂ ಕೂಡ ತುಂಬ ಅಲರ್ಟ್ ಆಗಿರಬೇಕು. ಯಾವುದೇ ತೀರ್ಮಾನವನ್ನು ಕೈಗೊಳ್ಳೋ ಮೊದಲು
ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿರಿ. ದುಡುಕಿನ ನಿರ್ಧಾರಗಳು ಮುಂದೆ ಒಳ್ಳೆಯ ಫಲವನ್ನು ತರಲ್ಲ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಲಿಕ್ಕೆ ತುಂಬ ಹವಣಿಸ್ಕೊಳ್ಳುವಂಥದ್ದು, ಅದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷ ರೀತಿಯಲ್ಲಿ ಈ ದಿನ ನಿಮ್ಮ ಸ್ನೇಹಿತರನ್ನು ಕಾಣುವಂಥದ್ದು, ನಿಮ್ಮ ಪ್ರೀತಿ ಪಾತ್ರರನ್ನು ಟ್ರೀಟ್ ಮಾಡುವಂಥ ವಿಚಾರಗಳು ಕೂಡ ಇದೆ. ಒಟ್ಟಾರೆ ನಿಮಗೆ ಬೇಕಾದಂಥ ವಿಚಾರಗಳೇನಿದೆ, ಸೌಲಭ್ಯಗಳೇನಿದೆ, ಅದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇದು ತುಂಬ ಕ್ಲಿಕ್ ಆಗುತ್ತೆ, ತುಂಬ ಸೌಲಭ್ಯವನ್ನು ತರುತ್ತೆ ನಿಮಗೆ. ಹಾಗೆ ಈ ದೂರದ ಪ್ರಯಾಣದಿಂದ ನಿಮಗೆ ಅಷ್ಟಾಗಿ ನೆಮ್ಮದಿ ಇಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ ಪ್ರಯಾಣ. ಹಾಗಾಗಿಯೇ ಮುಂದಕ್ಕೆ ಹಾಕುವಂಥದ್ದು ತುಂಬ ಉತ್ತಮ. ಇನ್ನು ಹಣಕಾಸಿನ ಲೇವಾದೇವಿ ವ್ಯವಹಾರಗಳನ್ನು ಮಾಡಬೇಡಿ. ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಯಾವುದೇ ರೀತಿಯ ಹಣವನ್ನು ಕೊಡುವಂಥದ್ದು ಅಥವಾ ತರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.